ಇದು ಮನುಷ್ಯನಿಗೆ ಗೊತ್ತಾಗೋದಿಲ್ಲ. ಅದು ಮುಂದೆ ಗುರಿ ಹಿಂದೆ ಗುರು ಇರಲೇಬೇಕು. ಹೌದು. ಮಹಾಭಾರತದಲ್ಲಿ ಕೃಷ್ಣನ್ ತೆಗೆದ್ಬಿಡಿ, ಮಹಾಭಾರತ ಧೂಳಿಗೂ ಸಮ ಇಲ್ಲ. ಹೌದು, ಅವ್ರಿಲ್ಲ ಅಂದ್ರೆ ಮೂಲ ಸೂತ್ರಧಾರಿ ಸತ್ವ ಮಹತ್ವ ಎಲ್ಲ ಕೃಷ್ಣನಲ್ಲೇ ಇರೋದು ಹೊರತು ಬೇರೆ ಯಾವುದೇ ಜೀವಕ್ಕೂ ಜೀವ ಇಲ್ಲ. ಪಾತ್ರಗಳಿಗೆ ಜೀವ ಇರಕ್ ಸಾಧ್ಯವೇ ಇಲ್ಲ. ಕೃಷ್ಣನ್ ತೆಗೆದ್ಬಿಡಿ, ಅದು ಮಹಾಭಾರತ ಅಲ್ಲ, ಅದು ಯಾವ್ದೋ ಒಂದು ಸಾಮಾನ್ಯ ಸ್ಟೋರಿ. ಅದಕ್ಕೆ ಬೆಲೆ ಇಲ್ಲ. ಕೃಷ್ಣ ಇದ್ರೇನೆ ಅರ್ಜುನ, ಭೀಮ, ಧರ್ಮರಾಯ, ನಕುಲ, ಸಹದೇವ ಎಲ್ಲಾ ಜೀವಗಳಿಗೂ ಪಾತ್ರ ಬರ್ತದೆ. ಅದೇ ತರನೇ ಮುಂದೆ ಗುರಿ ಹಿಂದೆ ಗುರು. ಕೃಷ್ಣ ಪರಮಾತ್ಮನ್ ತರ ಒಬ್ಬ ಗುರು ಇದ್ರೆ ಇಲ್ಲಿ ಏನೇನ್ ಬರೀಬೇಕು ಅಂತ ಗೊತ್ತಾಗುತ್ತೆ. ಯಾರನ್ನ ಬೇಕಾದ್ರೂ ಬದಲಾಯಿಸಬಹುದು, ಹೆಂಗ್ ಬೇಕಾದ್ರೂ ಬದಲಾಯಿಸಬಹುದು. ಆ ಬದಲಾಯಿಸೋದಕ್ಕೆ ಎನಿಥಿಂಗ್ ಇಸ್ ಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್. ಕೆಲವ್ರು ಗೊತ್ತಿಲ್ಲ ಸಿಸ್ಟಮ್ ಪ್ರೋಸೆಸ್, ಅದಕ್ಕೆ ಇಲ್ಲಿ ಏನೇನಿದೆ ಎಲ್ಲ ನಡೀತಾ ನಡೆಯುತ್ತೆ ಅಷ್ಟೇ. ಈಗ ಅವ್ನಿಗೆ ಆಕ್ಸಿಡೆಂಟ್ ಆಗ್ಬೇಕು, ಇಲ್ಲಿ ಬರದೈತೆ, ನಡೀತಾ ಇದೆ. ಬಟ್ ತಪ್ಪಿಸ್ಬೋದು, ಖಂಡಿತವಾಗ್ಲೂ ತಪ್ಪಿಸ್ಬೋದು. ತಪ್ಪಿಸೋದಕ್ಕೆ ಅವಕಾಶನೂ ಕೊಟ್ಟಿದ್ದಾನೆ ಭಗವಂತ. ಅಷ್ಟೊಂದು ಕ್ರೂರ ಇಲ್ಲ. ಇಲ್ಲಿ ಮಾಡ್ಕೊಂಡಿದ್ದಾನೆ, ಬಟ್ ಇಲ್ಲಿ ಮಾಡ್ಲಿಲ್ಲ. ಸೊ ಇದಕ್ಕೆ ಚೆನ್ನಾಗಿ ತಿಳ್ಕೊಳ್ಳಿ. ಇದು ಯಾರ್ದು ಏನಾಗುತ್ತೆ ಅನ್ನೋದಕ್ಕೆ ಅಂದ್ರೆ ಕೇಳದಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ. ಹಣೆ ಬರಹ